ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಶಾಲೆನಲ್ಲಿ ನಾವು ಮಕ್ಕಳ ಸಂತೆಯನ್ನ ಆಯೋಜಿಸ್ತಾ ಇದ್ದೀವಿ. ನೋಡ್ಬೋದು ಸಂತೆಯ ವಾತಾವರಣ ನಮ್ಮ ಶಾಲೆನಲ್ಲಿದೆ. ಸೊ ಮಕ್ಕಳಲ್ಲಿ ವ್ಯವಹಾರ ಜ್ಞಾನವನ್ನ ಬೆಳೆಸಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಚಿಲ್ಡ್ರನ್ಸ್ ಮಾರ್ಕೆಟ್ ಅನ್ನ ನಮ್ಮ ಸ್ಕೂಲಲ್ಲಿ ಮಾಡ್ತಾ ಇದ್ದೀವಿ. ಮಕ್ಕಳು ಹಣ್ಣು, ಹೂವು, ತರಕಾರಿ, ಸ್ಟೇಷನರಿ, ಹಾಗೇನೆ ಸ್ನ್ಯಾಕ್ಸ್ಗಳು, ಫನ್ ಗೇಮ್ಸು, ಸ್ಕೇರಿ ಹೌಸು, ಏನಿಲ್ಲ ಈ ನಮ್ಮ ಸಂತೆನಲ್ಲಿ ಎಲ್ಲ ಇದೆ. ಬನ್ನಿ ಹಾಗಿದ್ರೆ ಇವತ್ತಿನ ದಿನದ ಸಂತೆ ಯಾವ ಥರ ಇರುತ್ತೆ, ಹಾಗೆ ನಮ್ಮ ಮಕ್ಕಳು ಯಾವ ಥರ ಎಂಜಾಯ್ ಮಾಡ್ತಾರೆ ಅಂತ ಹೇಳಿ ನೋಡೋಣ. ವಿದ್ಯಾರ್ಥಿ ಜೀವನದಲ್ಲಿ ಶೈಕ್ಷಣಿಕ ಚಟುವಟಿಕೆಗಳು ಎಷ್ಟು ಮುಖ್ಯನೋ ಅದೇ ರೀತಿಯಾಗಿ ಪಠ್ಯೇತರ ಚಟುವಟಿಕೆಗಳು ಕೂಡ ಅಷ್ಟೇ ಮುಖ್ಯವಾಗುತ್ತೆ. ವಿದ್ಯಾರ್ಥಿಗಳಿಗೆ ಬರೀ ತರಗತಿ ಕೋಣೆಯಲ್ಲಿ ಓದೋದನ್ನು ಕಲಿತ್ರೆ ಸಾಲದು, ಅದ್ರ ಜೊತೆ ಪ್ರಪಂಚದಲ್ಲಿ ಜನರ ಜೊತೆ ಯಾವ ರೀತಿ ಮಾತನಾಡಬೇಕು, ಯಾವ ರೀತಿ ವ್ಯವಹರಿಸಬೇಕು ಅಂತ ಹೇಳಿ ತಿಳಿಯಲಿ ಅನ್ನೋ ಉದ್ದೇಶದಿಂದ ಪ್ರತಿ ವರ್ಷ ನಮ್ಮ ಶಾಲೆಯಲ್ಲಿ ನಾವು ಈ ಚಿಲ್ಡ್ರನ್ಸ್ ಮಾರ್ಕೆಟ್ನ ಆಯೋಜನೆ ಮಾಡ್ತೀವಿ. ಸುಮಾರು ವರ್ಷಗಳಿಂದ ನಾವು ಈ ಮಕ್ಕಳ ಸಂತೆಯನ್ನು ನಮ್ಮ ಶಾಲೆಯಲ್ಲಿ ಆಯೋಜಿಸ್ತಾ ಇದ್ದೀವಿ. ತುಂಬಾ ಒಳ್ಳೆಯ ರೆಸ್ಪಾನ್ಸ್ ಇರುತ್ತೆ. ಪೇರೆಂಟ್ಸು, ಚಿಲ್ಡ್ರನ್ಸು ಎಲ್ಲರೂ ಕೂಡ ತುಂಬಾ ಆ್ಯಕ್ಟಿವ್ ಆಗಿ ಈ ಒಂದು ಇವೆಂಟಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಇವಾಗ ನಾವು ಈ ದಿನದ ಮಕ್ಕಳ ಸಂತೆಯ ಉದ್ಘಾಟನಾ ಕಾರ್ಯಕ್ರಮವನ್ನು ನಾವು ಮಾಡ್ತಾಯಿದ್ದೀವಿ. ಯೂಶ್ವಲಿ ನಾವು ಈ ಚಿಲ್ಡ್ರನ್ಸ್ ಮಾರ್ಕೆಟ್ನ ಸ್ಯಾಟರ್ಡೇಸೇ ನಡೆಸ್ತೀವಿ. ಯಾಕಂತ ಹೇಳಿದ್ರೆ ಸುಮಾರು ಜನ ಪೇರೆಂಟ್ಸ್ಗೆ ಹಾಲಿಡೇಸ್ ಇರುತ್ತೆ, ಆ ಕಡೆ ಈ ಕಡೆ ವಿಸಿಟರ್ಸ್ ಕೂಡ ಬಂದು ಹೋಗೋದಕ್ಕೆ ಅನುಕೂಲ ಆಗಲಿ ಅಂತ ಹೇಳಿಬಿಟ್ಟು ನಾವು ಸ್ಯಾಟರ್ಡೇಸ್ ಈ ಒಂದು ಇವೆಂಟನ್ನು ನಡೆಸ್ತೀವಿ. ಈಗಾಗಲೇ ನಮ್ಮ ಕಾರ್ಯಕ್ರಮದ ಇನಾಗ್ರೇಷನ್ ಆಗಿದೆ. ನಮ್ಮ ಮಕ್ಕಳು, ಟೀಚರ್ಸ್ ಎಲ್ಲರೂ ಸೇರಿ ಈ ಒಂದು ಪ್ರೋಗ್ರಾಮ್ ಗ್ರ್ಯಾಂಡ್ ಸಕ್ಸಸ್ ಆಗಲಿ ಅಂತ ಹೇಳಿ ಇನಾಗ್ರೇಷನ್ ಮಾಡಿದ್ದಾರೆ. ಬನ್ನಿ ಹಾಗಿದ್ರೆ ಇವತ್ತಿನ ಮಾರ್ಕೆಟ್ ಯಾವ ರೀತಿ ಇರುತ್ತೆ, ನಮ್ಮ ಸ್ಟೂಡೆಂಟ್ಸ್ ಯಾವ ರೀತಿ ಈ ಒಂದು ಇವೆಂಟಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ, ಹಾಗೆ ಪೇರೆಂಟ್ಸ್ ರೆಸ್ಪಾನ್ಸ್ ಯಾವ ಥರ ಇದೆ ಅಂತ ಹೇಳಿ ನೋಡೋಣ. ಈಗ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆ ಆಯಿತು. ಉದ್ಘಾಟನೆ ಆದಮೇಲೆ ಮಕ್ಕಳು ಸುಮ್ಮನಿರ್ತಾರ ನೋಡಿ, ಇಲ್ಲಿ ಆಲ್ರೆಡಿ ಶಾಪಿಂಗ್ನ ಸ್ಟಾರ್ಟ್ ಮಾಡಿದ್ದಾರೆ. ನಾನು ಸ್ಟೇಷ್ನರಿ ಐಟಮ್ಸಿಂದ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಇಲ್ಲಿ ಶಾರ್ಪ್ನರ್, ಎರೇಸರ್, ಪೆನ್ಸಿಲ್ಸ್, ಚಾಕ್ಲೇಟ್ ಈ ಥರ ಹಲವಾರು ಸ್ಟೇಷ್ನರಿ ಐಟಮ್ಸ್ ಇದೆ. ಇಲ್ಲಿ ಸ್ಟೂಡೆಂಟ್ಸ್ ಎಲ್ಲ ಅದನ್ನು ಪರ್ಚೇಸ್ ಮಾಡ್ತಿದ್ದಾರೆ, ಹಾಗೆ ಬಾರ್ಗೇನ್ ಕೂಡ ಮಾಡ್ತಾ ಇದ್ದಾರೆ. ಕಡಿಮೆ ಕೊಡಿ ಆ ರೀತಿ ಎಲ್ಲ ಕೇಳ್ತಾ ಇದ್ದಾರೆ. ಸೊ ಅದ್ರ ಜೊತೆ ಚಾಕ್ಲೇಟ್ಸು, ಬಿಸ್ಕೆಟ್ಸು, ತೆಂಗಿನಕಾಯಿಗಳು, ಹಣ್ಣುಗಳು, ತರಕಾರಿಗಳು ಈ ರೀತಿ ವಿವಿಧ ಬಗೆಯ ವಸ್ತುಗಳನ್ನು ತಂದು ವಿದ್ಯಾರ್ಥಿಗಳು ಮಾರ್ತಾಯಿದ್ರು. ಒಂದು ಕಡೆ ಆರ್ಗ್ಯಾನಿಕ್ ಸೋಪ್ಸ್ಗಳನ್ನು, ಹಾಗೆಯೇ ಅಗರಬತ್ತಿಗಳನ್ನು ಮಾರ್ತಾಯಿದ್ರು. ಮತ್ತು ಚಿಕ್ಕ ಚಿಕ್ಕ ಬಾಕ್ಸ್ಗಳನ್ನು ಒಂದು ಕಡೆ ಸೇಲ್ ಮಾಡ್ತಾಯಿದ್ರು. ಮತ್ತೊಂದು ಕಡೆ ವಿದ್ಯಾರ್ಥಿಗಳು ನವಿಲುಗರಿಗಳನ್ನು ಸೇಲ್ ಮಾಡ್ತಾಯಿದ್ರು. ವಿದ್ಯಾರ್ಥಿಗಳ ತಲೆಗೆ ಏನು ಬರುತ್ತೋ ಆ ವಸ್ತುವನ್ನು ತಂದುಬಿಟ್ಟು ಅವರು ಸೇಲ್ ಮಾಡ್ತಾಯಿದ್ರು. ಹಾಗೆ ರೆಸ್ಪಾನ್ಸ್ ಕೂಡ ಚೆನ್ನಾಗಿತ್ತು. ವಿದ್ಯಾರ್ಥಿಗಳು ತಂದಿರತಕ್ಕಂಥ ವಸ್ತುಗಳನ್ನು ಟೀಚರ್ಸ್ ಕೂಡ ಶಾಪ್ ಮಾಡ್ತಾಯಿದ್ರು. ಹಾಗೆ ಆಚೆ ಕಡೆಯಿಂದ ಬಂದಿರತಕ್ಕಂತಹ ಪೇರೆಂಟ್ಸ್ ಇವರು ಕೂಡ ಶಾಪಿಂಗ್ ಮಾಡ್ತಾಯಿದ್ರು. ಹಾಗೆ ಇನ್ನೇನು ಆಗಸ್ಟ್ 15 ಹತ್ತಿರ ಬಂದಿದೆ. ಈ ಸಮಯದಲ್ಲಿ ಇಲ್ಲಿ ಫ್ಲ್ಯಾಗ್ಸ್ ಇಟ್ಕೊಂಡಿದ್ದಾರೆ, ಮತ್ತು ಹ್ಯಾಟ್ಸ್ ಇಟ್ಕೊಂಡಿದ್ದಾರೆ, ಬ್ಯಾಂಡ್ಸ್ ಇಟ್ಕೊಂಡಿದ್ದಾರೆ. ಹಾಗೆ ಅದ್ರ ಜೊತೆಗೆ ಪ್ಲ್ಯಾಂಟ್ ಹೌಸ್ ಅಂತ ಹೇಳಿ ನಾವು ನೋಡ್ಬೋದು. ವೇಸ್ಟ್ ಬಾಟಲ್ಸಿಂದ ಯಾವ ರೀತಿ ನಾವು ಆ ಪ್ಲ್ಯಾಂಟ್ಸ್ನ ಬೆಳೆಸ್ಬೋದು, ಒಂದು ಕಸನೂ ಕೂಡ ಯಾವ ರೀತಿ ರಸವಾಗಿ ಉಪಯೋಗಿಸ್ಬೋದು ಅಂತ ಇಲ್ಲಿ ನೋಡಿದ್ವಿ. ಹಾಗೆ ಇಲ್ಲಿ 1 ಗ್ರಾಮ್ ಜ್ಯುವೆಲರಿಯನ್ನು ನಾವು ನೋಡ್ತಾ ಇದ್ದೀವಿ. ಸೊ 1 ಗ್ರಾಮ್ ಗೋಲ್ಡಲ್ಲಿ ಸಾಕಷ್ಟು ವೆರೈಟೀಸ್ ಇತ್ತು. ಹಾಗೆ ನೋಡಿ ಇಲ್ಲಿ ಪುಟ್ಟ ಮಕ್ಕಳು ತರಕಾರಿ, ನುಗ್ಗೆ ಸೊಪ್ಪು, ಹಪ್ಪಳ ಈ ರೀತಿ ವಿವಿಧ ವಸ್ತುಗಳನ್ನು ಮಾರ್ತಾ ಇದ್ದಾರೆ. ಎಳ್ನೀರು ಆಗಿರ್ಬೋದು, ತೆಂಗಿನಕಾಯಿ ಆಗಿರ್ಬೋದು. ನಮ್ಮ ಸಂತೆಯಲ್ಲಿ ಎಲ್ಲ ವಸ್ತುಗಳು ಕೂಡ ಸಿಗ್ತಾಯಿತ್ತು. ಹಾಗೆಯೇ ನಮ್ಮ ಪ್ರಿನ್ಸಿಪಲ್ಸ್, ನಮ್ಮ ಟೀಚರ್ಸ್, ನಮ್ಮ ಮ್ಯಾನೇಜ್ಮೆಂಟ್
ಎಲ್ಲರೂ ಕೂಡ ಈ ಒಂದು ಇವೆಂಟ್ಗೆ ಪ್ರತಿ ಸರಿ ಸಪೋರ್ಟ್ ಮಾಡ್ತಾರೆ. ಸ್ಟೂಡೆಂಟ್ಸ್ ಕೂಡ ಅಷ್ಟು ಆ್ಯಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡ್ತಾರೆ ಈ ಒಂದು ಇವೆಂಟಲ್ಲಿ. ಹಾಗೆಯೇ ಅವರು ತಂದಿರತಕ್ಕಂತಹ ವಸ್ತುಗಳನ್ನು ಮಾರಾಟ ಮಾಡಿ ಕೊಳ್ಳುವಿಕೆ ಯಾವ ರೀತಿ ಇರುತ್ತೆ, ಒಂದು ಬಿಸ್ನೆಸ್ ಯಾವ ರೀತಿ ನಡೆಸಬೇಕು, ನಾವು ಯಾವ ರೀತಿ ಅವ್ರಿಗೆ ಚೇಂಜನ್ನು ಕೊಡಬೇಕು, ಸೊ ಯಾವ ರೀತಿ ಬಾರ್ಗೇನ್ ಮಾಡಿದಾಗ ಯಾವ ರೀತಿ ರೆಸ್ಪಾನ್ಸ್ ಮಾಡಬೇಕು ಮುಂತಾದ ವಿಚಾರಗಳನ್ನೆಲ್ಲ ವಿದ್ಯಾರ್ಥಿಗಳು ಈ ಒಂದು ಸಂತೆಯಲ್ಲಿ ಕಲಿತಾರೆ. ಇದರ ಉದ್ದೇಶದಿಂದಾನೇ ನಾವು ಪ್ರತಿ ಸರಿ ನಾವು ಮಕ್ಕಳ ಸಂತೆಯನ್ನು ಮಾಡ್ತಾ ಇದ್ವಿ. ಒಬ್ಬ ವಿದ್ಯಾರ್ಥಿಗಿಂತ ಇನ್ನೊಬ್ಬ ವಿದ್ಯಾರ್ಥಿ ವಿಭಿನ್ನವಾಗಿ ವಸ್ತುಗಳನ್ನು ತಂದು ಮಾರಾಟ ಮಾಡ್ತಾಯಿದ್ರು. ಕೆಲವರು ಸ್ಟೇಷ್ನರಿ ಐಟಮ್ಸ್ ಅಂದರೆ ಕೆಲವರು ಹಣ್ಣು ತರಕಾರಿ, ಇನ್ನು ಕೆಲವು ವಿದ್ಯಾರ್ಥಿಗಳು ಮನೆಯಲ್ಲಿ ಅವರ ಪೇರೆಂಟ್ಸ್ ಕ್ಲಾತ್ ಬಿಸ್ನೆಸ್ನ ಮಾಡ್ತಾಯಿದ್ರೆ ಅವರು ಕೂಡ ಕ್ಲಾತನ್ನು ತೊಗೊಂಡು ಬಂದು ಸೇಲ್ ಮಾಡ್ತಾಯಿದ್ರು. ಇನ್ನು ಕೆಲವರು ಸ್ಪೆಷಲ್ ಟ್ಯಾಲೆಂಟ್ ಇರ್ತಕ್ಕಂಥ ಮಕ್ಕಳು ನೈಲ್ ಆರ್ಟ್ ಮಾಡ್ತಾಯಿದ್ರು, ಹಾಗೆಯೇ ಮೆಹಂದಿ ಹಾಕ್ತಾಯಿದ್ರು. ಹಾಗೆ ಈಗ ನಾವು ಫುಡ್ ಸ್ಟ್ರೀಟ್ ಒಳಗೆ ಬಂದಿದ್ದೀವಿ, ಅಂದರೆ ಫುಡ್ ಕೋರ್ಟಲ್ಲಿ ಬಂದಿದ್ದೀವಿ. ವೆರೈಟಿ ಡಿಶಸ್, ಬಾಯಲ್ಲೇ ನೀರು ಬರೋ ಥರ ಐಟಮ್ಸ್ಗಳನ್ನು ನಾವು ಇಲ್ಲಿ ನೋಡ್ಬೋದು. ಸ್ಟೂಡೆಂಟ್ಸ್ ಎಲ್ಲ ಇಲ್ಲಿ ಅವ್ರ ಪೇರೆಂಟ್ಸ್ ಹತ್ರ ಪ್ರಿಪೇರ್ ಮಾಡಿಸ್ಕೊಂಡು ಬಂದು ಇಲ್ಲಿ ಮಾರ್ತಾಯಿದ್ರು. ಇನ್ನು ಕೆಲವು ವಿದ್ಯಾರ್ಥಿಗಳು ಅವರೇ ಬಂದು ಇಲ್ಲಿ ಸ್ವತಃ ಕೆಲವೊಂದು ಐಟಮ್ಸ್ನ ಮಾಡಿಬಿಟ್ಟು ಸರ್ವ್ ಮಾಡ್ತಾಯಿದ್ರು. ಒಳ್ಳೆ ರೆಸ್ಪಾನ್ಸ್ ಇತ್ತು. ಟೀಚರ್ಸ್ ಕೂಡ ತೊಗೊಂಡು ತಿಂತಾಯಿದ್ರು. ಹಾಗೆಯೇ ಬೇರೆ ಮಕ್ಕಳುಗಳು ಪೇರೆಂಟ್ಸ್ ಬಂದವರೆಲ್ಲ ತಿಂತಾಯಿದ್ರು. ಪಾನಿಪುರಿ, ಚೂರ್ಮುರಿ, ಜಾಮೂನು, ಸ್ಯಾಂಡ್ವಿಚ್ಚು, ಬಾದಾಮ್ ಪೂರಿ, ಹೋಳಿಗೆ, ಗೊಜ್ಜು ಅವಲಕ್ಕಿ, ಹಾಗೆ ಕಾಳುಸ್ಲಿ, ಈ ರೀತಿ ಪ್ರತಿಯೊಂದು ಐಟಮ್ಸ್ ಕೂಡ ತುಂಬಾ ರುಚಿಕರವಾಗಿತ್ತು, ಹಾಗೆ ಆರೋಗ್ಯಕರವಾಗಿತ್ತು. ಮಕ್ಕಳು ಕೂಡ ಅಷ್ಟೇ, ಕೆಲವು ಮಕ್ಕಳು ಜಾಮೂನ್ ಮಾಡ್ತಾಯಿದ್ರು, ಕೆಲವರು ಸಮೋಸ ಮಾಡ್ತಾಯಿದ್ರು. ತುಂಬಾ ಹೈಜೀನ್ ಆಗಿ ಇಲ್ಲಿ ಸರ್ವ್ ಮಾಡ್ತಾಯಿದ್ರು. ಹಾಗಾಗಿ ಯಾರಿಗೂ ಕೂಡ ತಿನ್ನೋದಕ್ಕೆ ಮುಜುಗರ ಅಂಥೇಳಿ ಅನ್ನಿಸ್ತಾ ಇರಲಿಲ್ಲ. ಎಲ್ಲರೂ ಕೂಡ ಚೆನ್ನಾಗಿ ಟೇಸ್ಟಿಯಾಗಿರ್ತಕ್ಕಂತಹ ಫುಡ್ನ ಎಂಜಾಯ್ ಮಾಡಿದ್ರು ಅಂತಲೇ ಹೇಳ್ಬೋದು ಈ ಒಂದು ಸಂತೆನಲ್ಲಿ. ಹಾಗೆ ಎಲ್ಲ ಮಕ್ಕಳು ಕೂಡ ತಾವು ಮಾಡ್ತಕ್ಕಂತಹ ಡಿಶ್ ಇತರರಿಗಿಂತ ವಿಭಿನ್ನವಾಗಿರಲಿ ಅಂತ ಇಲ್ಲಿ ನೋಡಿ ಮಂಗಳೂರು ಬನ್ಸ್ನ ಮಾಡಿದರು ಕೆಲವರು, ಹಾಗೆ ಮಂಗಳೂರು ಬಜ್ಜಿಯನ್ನು ಮಾಡಿದರು. ಹೀಗೆ ಒಬ್ರಿಗಿಂತ ಒಬ್ಬರು ಡಿಫ್ರೆಂಟ್ ಆಗಿರ್ತಕ್ಕಂಥ ಐಟಮ್ಸ್ ಮಾಡಿದಾಗ ಸೊ ಎಲ್ಲೋ ಒಂದು ಕಡೆ ಅವ್ರಿಗೂ ಕೂಡ ನಮ್ಮ ಫುಡ್ಡೇ ಟೇಸ್ಟಿ ಆಗಿರಲಿ, ನಮ್ಮ ಫುಡ್ಡೇ ಜಾಸ್ತಿ ಸೇಲ್ ಆಗಲಿ ಅನ್ನೋ ಉದ್ದೇಶ ಇರುತ್ತೆ. ಸೊ ಇಲ್ಲಿ ಮಕ್ಕಳೆಲ್ಲ ಅವರೇನೆ ಚುರುಮುರಿ ಪ್ರಿಪೇರ್ ಮಾಡ್ತಾಯಿದ್ರು, ಪಾನಿಪುರಿ, ಹಾಗೆಯೇ ಲೆಮನ್ ಜ್ಯೂಸನ್ನು ಇಲ್ಲಿ ಸೇಲ್ ಮಾಡ್ತಾಯಿದ್ರು. ಬರೀ ತಿನ್ನೋದಷ್ಟೇ ಅಲ್ಲ, ಇಲ್ಲಿ ಭಯ ಪಡಿಸ್ತಕ್ಕಂತಹ ಒಂದಷ್ಟು ಸಂಗತಿಗಳು ಕೂಡ ಇತ್ತು. ಇಲ್ಲಿ ಟಿಕೆಟನ್ನು ಮಾಡಿಬಿಟ್ಟು ಸ್ಕೇರಿ ಹೌಸ್ ಅಂತ ಕೂಡ ಮಾಡಿದರು. ನೋಡಿ ಯಾವ ರೀತಿ ಇದೆ ಅಂತ.
ನಮಗೆ ಗೊತ್ತಿದ್ದರಿಂದ ಇಲ್ಲಿ ಯಾರಿದ್ದಾರೆ ಏನೋ ಅಂತ ಹೇಳಿ ಅಷ್ಟೊಂದೇನು ಭಯ ಆಗಲಿಲ್ಲ. ಈಗ ಎಲ್ಲರೂ ಕೂಡ ಹಾರರ್ ಶೋ ನೋಡಿದ್ರಿ ಅಲ್ವಾ, ಬನ್ನಿ ನಾನು ನಿಮಗೆ ಫನ್ ಗೇಮ್ಸ್ ಹತ್ರ ಕರ್ಕೊಂಡು ಹೋಗ್ತೀನಿ. ಯಾವ್ಯಾವ ರೀತಿಯ ಆಟಗಳಿದೆ ಅಂತ ನೋಡಿ. ಕೆಳಗಡೆ ನಾವು ಸೇಮ್ ಕಲರ್ ಬಾಟಲ್ ಇಟ್ಟಿದ್ದೀವಿ. ಕೆಳಗಿನ ಬಾಟಲ್ ನಾವು ಓಪನ್ ಮಾಡ್ತೀವಿ. ನೀವು ಗೆಸ್ ಮಾಡಿ ಸೇಮ್ ಕಲರ್ ಬಾಟಲ್ ಜೋಡಿಸಿದ್ರೆ ವಿನ್ ಅಂದ್ರೆ ನಿಮ್ಮ ಮನಿ ಬಾಡಿಸಿ, ಇಲ್ಲಾಂದ್ರೆ ಸರ್ಪ್ರೈಸ್ ಗಿಫ್ಟ್. 1 ನಿಮಿಷದಲ್ಲಿ ಅದನ್ನ ಚೆಕ್ 3 ಚಾನ್ಸ್. ಬಾಲ್ ಉದದು ನೈಸ್. ಇದು ಈ ವೈರ್ಗೆ ಟಚ್ ಆದ್ರೆ ತಗೊಂಡು ಟಚ್ ಆದರೆ ಸೌಂಡ್ ಔಟ್ ಆಗ್ತದೆ. ಇದು ಚಾಲೆಂಜ್ ಗೇಮ್. ಇದು ಈ ಥರ ಇರಬೇಕು, ಈ ಥರ ಫುಲ್ ಅರ್ಧೋಗ್ಬೇಕು. ಅರ್ದ್ರೆ ನಾವು 50 ರೂಪಾಯಿ ಕೊಡ್ತೀವಿ. ಒಂದೇ ಸತಿ ಅರಿಬೇಕು ಬೆಳ್ಳಾಕಿ. ಇದು ಚೆಕ್ ಯುವರ್ ಲಕ್. ನೀವು ಯಾವುದಾದ್ರೂ ಕಲರ್ ಚೂಸ್ ಮಾಡಿ ಅದರಲ್ಲಿ ಆ ಕಲರ್ದು ಶಾರ್ಪ್ನರ್ ತೆಗೆದ್ರೆ ನಾವು ನಿಮಗೆ ನೀವು ಎಷ್ಟು ಮೌಂಟ್ ಕೊಡ್ತೀವಿ.
ನೋಡಿದ್ರಲ್ಲ, ಈ ರೀತಿ ನಮ್ಮ ಶಾಲೆಯಲ್ಲಿ ನಾವು ಚಿಲ್ಡ್ರನ್ಸ್ ಮಾರ್ಕೆಟ್ನ ಆಯೋಜನೆ ಮಾಡಿದ್ವಿ. ಸೊ ಗೇಮ್ಸ್ ಅಂತೂ ತುಂಬಾ ಚೆನ್ನಾಗಿತ್ತು. ಒಂದು ಗೇಮ್ಗಿನ್ನ ಇನ್ನೊಂದು ಗೇಮ್ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಸೊ ಮಕ್ಕಳ ಕ್ರಿಯೇಟಿವಿಟಿಯನ್ನು ಇಲ್ಲಿ ಮೆಚ್ಚಲೇಬೇಕು. ಸೊ ನಾವು ಕೂಡ ಎಷ್ಟೊಂದು ಗೇಮ್ಸನ್ನು ಆಟ ಆಡಿದ್ವಿ, ತುಂಬಾ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ಹಾಗೆ ಎಲ್ಲ ಡಿಫಿಕಲ್ಟ್ ಗೇಮ್ಗಳಿತ್ತು, ನೋಡೋದಕ್ಕೆ ಮಾತ್ರ ಅಯ್ಯೋ ಈಸಿ ಅಂತ ಹೇಳಿ ಅನಿಸುತ್ತೆ. ಬಟ್ ನಾವು ಆ ಗೇಮ್ನ ಆಟಾಡೋಕ್ಕೆ ಶುರು ಮಾಡಿದ್ಮೇಲೆ ಗೊತ್ತಾಗಿದ್ದು ಅದು ತುಂಬ ಕಷ್ಟ ಅಂಥೇಳಿ. ತುಂಬ ಚೆನ್ನಾಗಿ ಪ್ರಾಫಿಟನ್ನು ಕೂಡ ಮಾಡಿಕೊಂಡ್ರು ಕೆಲವು ಸ್ಟೂಡೆಂಟ್ಸ್. ನಾನಂತೂ ತುಂಬಾ ಎಂಜಾಯ್ ಮಾಡಿದೆ. ಕಾನ್ಸಂಟ್ರೇಷನ್ ಗೇಮ್ ಆಗಿರ್ಬೋದು, ಲಕ್ ಚೇಂಜಿಂಗ್ ಗೇಮ್ ಆಗಿರ್ಬೋದು, ಮತ್ತು ರಿಂಗ್ ಹಾಕೋದು, ಹಾಗೆಯೇ ಬಾಟಲ್ನ ಶಫಲ್ ಮಾಡೋದು, ಹಾಗೆ ಈ ನಟ್ಟನ್ನು ಜೋಡಿಸೋದು, ಅದ್ರ ಜೊತೆ ಬಾಲನ್ನು ಊದೋದು. ಸೊ ಎಲ್ಲ ಗೇಮ್ಸು ಅಷ್ಟೇ ತುಂಬ ಚೆನ್ನಾಗಿತ್ತು. ನಾನು ಕೂಡ ಸುಮಾರು ಆಟಗಳನ್ನು ಆಡಿದೆ, ಹಾಗೆಯೇ ತುಂಬಾ ಎಂಜಾಯ್ ಮಾಡಿದೆ ಅಂತೇಳಿ ಹೇಳ್ತಾ, ಸೊ ಈ ರೀತಿ ಚಿಲ್ಡ್ರನ್ಸ್ ಮಾರ್ಕೆಟನ್ನು ನಮ್ಮ ಸ್ಕೂಲ್ನಲ್ಲಿ ಸೆಲೆಬ್ರೇಟ್ ಮಾಡಿದ್ವಿ. ಸೊ ಎಲ್ರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಸ್ಟೂಡೆಂಟ್ಸ್ಗೆ ಎನ್ಕರೇಜ್ ಮಾಡಿ ಅಂತೇಳಿ ಹೇಳ್ತಾ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.